ಕಾಂಗ್ರೆಸ್ಸಿನ ಮಾಜಿ ಸಚಿವರಾಗಿದ್ದ ಮೇಟಿ ನಿಧನರೊಂದಿರುವ ಮಾಹಿತಿ. ಕಾಂಗ್ರೆಸ್ ಹಿರಿಯ ನಾಯಕ ಮೇಟಿ ನಿಲ್ಲಾ ಕಾರ್ಡಿಯಾಕ್ ಅರೆಸ್ಟ್ನಿಂದ ನಿಧನರಾಗಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಮಾಜಿ ಅಬಕಾರಿ ಸಚಿವ ಮೇಟಿ ನಿಧನರಾಗಿದ್ದಾರೆ. ಮಾಜಿ ಸಚಿವ ಮೇಟಿ ನಿಧನ ಕಾಂಗ್ರೆಸ್ಸಿಗೆ ಬಹುದೊಡ್ಡ ಆಘಾತ ಕೊಟ್ಟ ಮೇಟಿ. ಕಾಂಗ್ರೆಸ್ನ ಹಿರಿಯ ಜೀವ ಮೇಟಿ ನಿಲ್ಲಾ ಒಂದು ಕಾಲದ ಜೆಡಿಎಸ್ ಪಕ್ಷದ ಬಹುದೊಡ್ಡ ನಾಯಕರಾಗಿದ್ದವರು. ಅನೇಕ ದಿವಸಗಳಿಂದ ತೀವ್ರ ತರಹದ ಎದೆನೋವಿನಿಂದ ಬಳಲ್ತಾ ಇದ್ರು. ಬಾಗಲಕೋಟೆಯ ಹಾಲಿ ಶಾಸಕರು ಮೇಟಿ ಜಯನಗರ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮೇಟಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಇವತ್ತು ಕೊನೆ ಉಸಿರೆಳೆದಿದ್ದಾರೆ. ಮಾಜಿ ಸಚಿವ ಮೇಟಿ ನಿಧನ ನಿಜಕ್ಕೂ ಕೂಡ HY ಮೇಟಿ ಬಾಗಲಕೋಟೆಯ ಬಹುದೊಡ್ಡ ನಾಯಕನಾಗಿ ಬೆಳೆದವರು. 1992ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ರು ಕೂಡ 1994ರಲ್ಲಿ ಶಾಸಕರಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟವರು. ಬಾಗಲಕೋಟೆಯ ಹಾಲಿ ಶಾಸಕರಾಗಿದ್ದವರು. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ಬಾಗಲಕೋಟೆಯ DCC ಬ್ಯಾಂಕ್ ನಿರ್ದೇಶಕರಾಗಿಯೂ ಕೂಡ ಅನೇಕ ವರ್ಷಗಳು ಅವರು ಸೇವೆ ಸಲ್ಲಿಸಿದ್ದಾರೆ. HY ಮೇಟಿ 1989ರಲ್ಲಿ ಬಾಗಲಕೋಟೆಯ ಗುಳೇದಗುಡ್ಡ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. 1994ರಲ್ಲಿ ಗುಳೇದಗುಡ್ಡದಲ್ಲಿ JDSನಿಂದ ಎರಡನೇ ಬಾರಿ ಶಾಸಕರಾಗ್ತಾರೆ. ಅಲ್ಲೂ ಕೂಡ ಗೆಲುವು ಸಾಧಿಸಿಕೊಂಡು ದೇವೇಗೌಡರ ಕ್ಯಾಬಿನೆಟ್ನಲ್ಲಿ ಫಾರೆಸ್ಟ್ ಮಿನಿಸ್ಟ್ರು ಕೂಡ ಆಗ್ತಾರೆ. ಅವರು ಅರಣ್ಯ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾರೆ. ಇನ್ನು 1996ರಲ್ಲಿ MP ಎಲೆಕ್ಷನು. ಆ ಸಂದರ್ಭ ಪ್ರಥಮ ಸ್ಪರ್ಧೆಯಲ್ಲೇ ಸಂಸದರಾಗಿ ಮೇಟಿ ಆಯ್ಕೆಯಾಗ್ತಾರೆ. ಇನ್ನು 2004ರಲ್ಲಿ ಗುಳೇದಗುಡ್ಡ ಕ್ಷೇತ್ರದಿಂದ ಗೆದ್ದವರು. ಅದಾದ ನಂತರ ಕಾರಣಾಂತರಗಳಿಂದ 2008ರಲ್ಲಿ JDSನ ಅನೇಕ ನಾಯಕರುಗಳ ಜೊತೆ ಮನಸ್ತಾಪ ಮಾಡಿಕೊಂಡ ಮೇಟಿ ಅಧಿಕೃತವಾಗಿ JDS ಅನ್ನು 2008ರಲ್ಲಿ ತೊರೀತಾರೆ. ಅದಾದ ನಂತರ 2008ರಲ್ಲಿ ಬಾಗಲಕೋಟೆಯ ಕಾಂಗ್ರೆಸ್ ಅಲ್ಲಿನ ಸಮಿತಿಗೆ ಸೇರ್ತಾರೆ. ಬಾಗಲಕೋಟೆಯಿಂದ ಸ್ಪರ್ಧೆ ಮಾಡ್ತಾರೆ. 2013ರಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದ ಮೇಟಿ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಲಿಕ್ಕರ್ ಇಲಾಖೆಯಲ್ಲೂ ಕೂಡ ಸೇವೆ ಸಲ್ಲಿಸಿದ್ರು. ಅಬಕಾರಿ ಸಚಿವರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬಾರಿಯ ಸೋಲು ಅವರನ್ನು ಇನ್ನಿಲ್ಲದೆ ಕಾಡಿತ್ತು. 2018ರ ಎಲೆಕ್ಷನ್ ಸಂದರ್ಭ. ಅದಾದ ನಂತರ 2023 ಅಸೆಂಬ್ಲಿ ಎಲೆಕ್ಷನ್ ಬಂತು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಈಗಲೂ ಈ ಕ್ಷಣದವರೆಗೂ ಕೂಡ ಅವರು ಶಾಸಕರಾಗಿದ್ದವರು. ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ರು. ಇವತ್ತು ಕೊನೆ ಉಸಿರೆಳೆದಿದ್ದಾರೆ. ನಾಳೆ ದಿನ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅವರ ಹುಟ್ಟೂರಲ್ಲಿ. HY ಮೇಟಿ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವದಿಂದ ಅವರ ಹುಟ್ಟೂರಾದ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ನಾಳೆ ನಡೆಯಲಿದ್ದು CM ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಕೂಡ ಭಾಗಿಯಾಗ್ತಾರೆ. ಇನ್ನೀಗಾಗಲೇ ನಾಯಕ ನಟರು ಜೊತೆಗೆ ಕಾಂಗ್ರೆಸ್ಸಿನ ಅನೇಕ ರಾಜಕಾರಣಿಗಳು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಹಿಂದೆ ಬೇರೆ ಬೇರೆ ಅವರ ವಿರುದ್ಧ ಆರೋಪಗಳು ಕೇಳಿಬಂದಿತ್ತು. ಅವೆಲ್ಲವೂ ಕೂಡ ಅವರನ್ನು ಇನ್ನಿಲ್ಲದೆ ರಾಜಕೀಯವಾಗಿ ಸೋಲಿಸಿತ್ತು. HY ಮೇಟಿ ಅವರ ನಿಧನಕ್ಕೆ ವಿಧಾನ ಪರಿಷತ್ ಸದಸ್ಯೆ MLC ಉಮಾಶ್ರೀಯು ಕೂಡ ಸಂತಾಪ ಸೂಚಿಸಿದ್ದಾರೆ. ಸಾಕಷ್ಟು ಹಿರಿಯ ಕಿರಿಯ ರಾಜಕಾರಣಿಗಳು ಕೂಡ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ನಾಳೆ ಅವರ ಹುಟ್ಟೂರಾದಂಥ ತಿಮ್ಮಾಪುರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.